ರಾಜ್ಯಾದ್ಯಂತ ಲೋಕಾಯುಕ್ತ ದಾಳಿಯಾಗಿದೆ. ಮಲ್ಲಸಂದ್ರ ಹೆರಿಗೆ ಆಸ್ಪತ್ರೆ ಮೆಡಿಕಲ್ ಆಫೀಸರ್ ಜಿ ಮಂಜುನಾಥ್, ಬಿಎಂಆರ್ಸಿಎಲ್ನ ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿರುವ ಎನ್ಕೆ ಗಂಗಮಾರಿಗೌಡ ಪ್ರೌಢ ಶಿಕ್ಷಣ ಮಂಡಳಿಯ ವಿ ಸುಗಮಗಲಿ ನಿವಾಸದ ಮೇಲೆ ದಾಳಿ ಮಾಡಲಾಗಿರುವಂಥದ್ದು. ದಾವಣಗೆರೆಯಲ್ಲಿ ಇಬ್ಬರು ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಕೆಆರ್ಐಡಿಎಲ್ ಸಹಾಯಕ ಎಂಜಿನಿಯರ್ ಜಗದೀಶ್ ನಾಯ್ಕ್, ಆಹಾರ ನಾಗರಿಕ ಪೂರೈಕೆ ಇಲಾಖೆ ಎಸ್ಡಿಎ ನಡುವಿನ ಮನೆಯವರ ಮನೆಗಳು, ಕಚೇರಿ ಸೇರಿದಂತೆ 10 ಕಡೆ ಲೋಕಾಯುಕ್ತ ದಾಳಿಯಾಗಿದೆ. ಚಿತ್ರದುರ್ಗದ ಕೃಷಿ ಇಲಾಖೆ ಎಡಿ ಚಂದ್ರಕಾಂತ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಚಂದ್ರಕಾಂತ್ ಅವರ 2 ಮನೆ, ಕಚೇರಿ ಮೇಲೆ ದಾಳಿಯಾಗಿದೆ. ತರಳಬಾಳು ನಗರದಲ್ಲಿರುವ ಮನೆ, ಹೊಳಲ್ಕೆರೆ ತಾಲೂಕಿನ ಟಿ ನುಲೇನೂರು ಗ್ರಾಮದ ಮನೆಯಲ್ಲೂ ಕೂಡ ಶೋಧ ಆಗಿದೆ. ಬೀದರ್ನ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಧೂಳಪ್ಪ ಹೊಸಾಳೆ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿಯಾಗಿದ್ದು, ಬೀದರ್ ನಗರದ ಗುರುನಾನಕ್ ಕಾಲೋನಿಯ ನಿವಾಸ, ಬಾಲ್ಕಿಯ ಕಡ್ಯಾಳ್ ಔರಾದ್ನ ಎಡಿ ಆಫೀಸ್ ಮತ್ತು ಮುದೋಳ ಕಚೇರಿ ಸೇರಿದಂತೆ 4 ಕಡೆ ದಾಳಿಯಾಗಿದೆ. ಉಡುಪಿ ಆರ್ಟಿಒ ಅಧಿಕಾರಿ ಲಕ್ಷ್ಮೀನಾರಾಯಣ್ ಪಿ ನಾಯಕ್ ಅವರ ಮನೆ ಮೇಲೂ ಲೋಕಾಯುಕ್ತ ದಾಳಿಯಾಗಿದ್ದು, ನಗರದ ಕಿನ್ನಿಮೂಲ್ಕಿ ಫ್ಲಾಟ್ನಲ್ಲಿರುವಂತಹ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು. ಕುಮಟಾ ಪಡುಅಲೆಯೂರಿನಲ್ಲಿರುವಂತಹ ಸಂಬಂಧಿಕರ ಮನೆಯಲ್ಲೂ ಕೂಡ ಶೋಧ ಆಗ್ತಾ ಇದೆ. ಶಿವಮೊಗ್ಗ ನಗರದಲ್ಲಿ ಕಳೆದ 1 ತಿಂಗಳಿನಿಂದ ಕಳ್ಳರ ಗ್ಯಾಂಗ್ ಫುಲ್ ಆಕ್ಟಿವ್ ಆಗಿದೆ. ನಗರದ ಒಡ್ಡಿನಕೊಪ್ಪ ವಿದ್ಯಾನಗರದಲ್ಲಿ ಮನೆ ಕಳ್ಳತನಕ್ಕೆ ಯತ್ನ ನಡೆಯಿತು. ಇದೀಗ ಮತ್ತೆ ವಿದ್ಯಾನಗರದ 6ನೇ ಕ್ರಾಸ್ನಲ್ಲಿ ಕಳ್ಳರ ಗ್ಯಾಂಗ್ ಪ್ರತ್ಯಕ್ಷ ಆಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯಲ್ಲಿ ಕಂಠಪೂರ್ತಿ ಕುಡಿದಂತಹ ವ್ಯಕ್ತಿ ಅಂಗನವಾಡಿ ಮಕ್ಕಳ ಜೊತೆ ಅನುಚಿತವಾಗಿ ವರ್ತನೆ ತೋರಿದ್ದಾನೆ ಅಂತ ಆರೋಪಿಸಲಾಗಿದೆ. ರೊಚ್ಚಿಗೆದ ಅಂಗನವಾಡಿ ಮಕ್ಕಳ ಪೋಷಕರು, ಕುಡುಕ ಮತ್ತು ಅಂಗನವಾಡಿ ಸಹಾಯಕಿಗೂ ತರಾಟೆ ತೆಗೆದುಕೊಂಡರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಾನಪದ ಲೋಕದಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಶೌಚಾಲಯದಲ್ಲಿ ಕೆಲ ವಸ್ತುಗಳನ್ನು ಕಳುವು ಮಾಡಿದ್ದಾರೆ. ಸಿಸಿ ಕ್ಯಾಮೆರಾ ಒಡೆದುಹಾಕಿ ಕಿಟಕಿ ಮುರಿದು ಕಳ್ಳತನ ಮಾಡಿದ್ದಾರೆ. ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾವಣಗೆರೆಯಲ್ಲಿ ಅಕ್ರಮವಾಗಿ ಅಮಲು ಬರುವ ಸಿರಪ್ ಮಾರಾಟ ಮಾಡ್ತಾ ಇದ್ದ 5 ಬಂಧಿಸಿದ್ದಾರೆ. ಆರೋಪಿಗಳಿಂದ 1,24,000 ರೂಪಾಯಿ ಮೌಲ್ಯದ ಸಿರಪ್ ಹಾಗೂ ಕೃತ್ಯಕ್ಕೆ ಬಳಸ್ತಾ ಇದ್ದ ಬೈಕ್ ವಶಕ್ಕೆ ಪಡೆಯಲಾಗಿದೆ. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ. ಕದಂಬ ನೌಕಾನೆಲೆ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಿರತೆ ಓಡಾಡಿದೆ. ಚಿರತೆ ಕಂಡ ವಾಹನ ಸವಾರರು ಮೊಬೈಲ್ನಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆ ಹಿಡಿದಿದ್ದಾರೆ. ನಿನ್ನೆ ನಿಧನರಾದ ರಂಗಕರ್ಮಿ ರಾಜು ತಾಳಿಕೋಟೆಯವರ ಪಾರ್ಥಿವ ಶರೀರವನ್ನು ಧಾರವಾಡದ ರಂಗಾಯಣ ಆವರಣದಲ್ಲಿ ಸಾರ್ವಜನಿಕ ದರ್ಶನಕ್ಕಿಡಲಾಗಿದೆ. 1 ಗಂಟೆಗಳ ಕಾಲ ಸಾರ್ವಜನಿಕ ದರ್ಶನಕ್ಕಿಡಲಾಗಿದ್ದು, ನಂತರ ಪಾರ್ಥಿವ ಶರೀರವನ್ನು ಹುಟ್ಟೂರಿಗೆ ಕೊಂಡೊಯ್ಯಲಾಗುತ್ತೆ. ಹೃದಯಾಘಾತದಿಂದ ವಿಧಿವಶರಾದ ರಾಜು ತಾಳಿಕೋಟೆಯವರ ಅಂತ್ಯಕ್ರಿಯೆ ಹುಟ್ಟೂರಿನಲ್ಲಿ ನೆರವೇರಲಿದೆ. ವಿಜಯಪುರದ ಸಿಂದಗಿ ತಾಲೂಕಿನ ಚಿಕ್ಕಸಂದಗಿಯ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಚಿತ್ರವೊಂದರ ಶೂಟಿಂಗ್ ಎಂದು ಉಡುಪಿಗೆ ತೆರಳಿದ ರಾಜು ತಾಳಿಕೋಟೆ ಅವರಿಗೆ ಅಲ್ಲೇ ಹೃದಯಾಘಾತ ಆಯಿತು. ನಿನ್ನೆ ಸಂಜೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ರು. ಹಾಸನಾಂಬೆ ದರ್ಶನೋತ್ಸವ 5ನೇ ದಿನಕ್ಕೆ ಕಾಲಿಟ್ಟಿದೆ. ದೇವಿಯ ದರ್ಶನಕ್ಕೆ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಮುಂಜಾನೆ 3 ಗಂಟೆಯಿಂದಲೇ ದೇವಿಯ ದರ್ಶನಕ್ಕೆ ಭಕ್ತರು ಕಾದು ನಿಂತಿದ್ದು, ಬೆಳಗ್ಗೆ 5 ಗಂಟೆಗೆ ದೇವಾಲಯದ ಗರ್ಭಗುಡಿ ತೆರೀತಾ ಇದ್ದಂತೆ ಭಕ್ತರು ದೇವಿಯ ದರ್ಶನ ಪಡೆದರು. ಕಾರ್ಮಿಕ ಭವಿಷ್ಯ ನಿಧಿ ಪಡೆಯುವಂತಹ ಉದ್ಯೋಗಿಗಳಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. 100% ಇಪಿಎಫ್ ಹಣ ಹಿಂಪಡೆಯುವುದಕ್ಕೆ ಅವಕಾಶ ಕೊಡಲಾಗಿದೆ. ಪಿಎಫ್ ಹಣ ಹಿಂಪಡೆಯಲು ಕಾರ್ಮಿಕ ಭವಿಷ್ಯ ನಿಧಿ ನಿಯಮಗಳನ್ನು ಸರಳೀಕರಣಗೊಳಿಸಿದ್ದು, ಇದರಿಂದ 7 ಕೋಟಿ ಸದಸ್ಯರಿಗೆ ಅನುಕೂಲವಾಗುತ್ತೆ. ಮಧ್ಯಪ್ರದೇಶದಲ್ಲಿ 100 ಮೀಟರ್ ಉದ್ದ ರಸ್ತೆ ಬಾಯಿ ತೆರೆದಿದ್ದು, ದೊಡ್ಡ ಅಧ್ವಾನ ಬಯಲಾಗಿದೆ. ಭೋಪಾಲ್ ಪೂರ್ವ ಬೈಪಾಸ್ನಲ್ಲಿರುವಂತಹ ಬಿಲ್ಕಿರಿಯಾ ಗ್ರಾಮದ ಬಳಿ ರಸ್ತೆ ಕುಸಿದಿದೆ. 30 ಅಡಿ ಆಳದ ಗುಂಡಿ ಸೃಷ್ಟಿಯಾಗಿದೆ.